ನವರಾತ್ರಿಯ 8ನೇ ದಿನವನ್ನು ಮಹಾ ಅಷ್ಟಮಿ ಅಥವಾ ಅಷ್ಟಮಿ ತಿಥಿ ಎಂದು ಕರೆಯಲಾಗುತ್ತದೆ ಮತ್ತು ಈ ದಿನ ದುರ್ಗಾದೇವಿಯ 8ನೇ ಅವತಾರವಾದ ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಮಹಾಗೌರಿಯು ಶುದ್ಧತೆ, ಶಾಂತಿ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿದ್ದಾಳೆ ಮತ್ತು ಅವಳನ್ನು ಪೂಜಿಸುವುದರಿಂದ ಅದೃಷ್ಟ, ಸಂತೋಷ ಮತ್ತು ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಮಹಾಗೌರಿ ದೇವಿಯ ಮಹತ್ವ. ಮಹಾಗೌರಿ ದೇವಿಯು ದುರ್ಗಾದೇವಿಯ ಅತ್ಯಂತ ಪ್ರಕಾಶಮಾನವಾದ ಮತ್ತು ಶುದ್ಧವಾದ ರೂಪವಾಗಿದೆ. ಅವಳನ್ನು ಪೂಜಿಸುವುದರಿಂದ ಪ್ರಾಪಂಚಿಕ ಕಾಳಜಿಗಳು ದೂರವಾಗಿ ಆಧ್ಯಾತ್ಮಿಕ ಶಾಂತಿ ದೊರೆಯುತ್ತದೆ. ದಾಂಪತ್ಯದಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮತ್ತು ಬಯಸಿದ ಜೀವನ ಸಂಗಾತಿ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಅವಳನ್ನು ಧ್ಯಾನಿಸುವುದರಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ ಮತ್ತು ಅಸಾಧ್ಯವೆಂದು ನಂಬುವ ಕೆಲಸಗಳು ಸಹ ಸರಾಗವಾಗಿ ಆಗುತ್ತವೆ. ಪೂಜಾ ವಿಧಾನ ಮತ್ತು ಸಂಪ್ರದಾಯಗಳು. ಈ ದಿನದಂದು ಭಕ್ತರು ಮಹಾಗೌರಿ ದೇವಿಯನ್ನು ಆರಾಧಿಸುತ್ತಾರೆ ಮತ್ತು ಪ್ರಾರ್ಥನೆಗಳನ್ನು ಪಠಿಸುತ್ತಾರೆ. ಕನ್ಯಾ ಪೂಜೆ ಕಂಜಕ್ ಅನ್ನು ನಡೆಸಲಾಗುತ್ತದೆ. ಇದರಲ್ಲಿ ಯುವತಿಯರನ್ನು ದೇವಿಯ ಅವತಾರಗಳೆಂದು ಗೌರವಿಸಲಾಗುತ್ತದೆ. ಮಹಾಗೌರಿಗೆ ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ತಿಂಡಿ, ಹಲ್ವಾ ಮತ್ತು ಇತರ ಕಾಳುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ದೇವಿಗೆ ಬಿಳಿ ಹೂಗಳು ಮತ್ತು ರಾತ್ರಿ ಅರಳುವ ಹೂಗಳನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಜೀವನದಲ್ಲಿನ ಯಾವುದೇ ಸಮಸ್ಯೆಗಳಿಗೆ ಸಂಪರ್ಕಿಸಿ ಶ್ರೀ ಸಾಯಿ ಕೃಷ್ಣ ಆಸ್ಟ್ರೋ ಸೆಂಟರ್, ಶ್ರೀ ಸೂರ್ಯನಾರಾಯಣ್ ಆಚಾರ್ಯಜಿ. ದೂರವಾಣಿ ಸಂಖ್ಯೆ 9741141008.